ನಮಗೆ ನಾವು ಟೆಕ್ಸ್ಟ್ ಬುಕ್ಸಲ್ಲಿ ಏನು ಓದ್ತಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಾವು ಲರ್ನಿಂಗ್ ಬೈ ಡೂಯಿಂಗ್ ಅಂತ ಒಂದು ಸ್ಕಿಲ್ಸ್ನ ಕಲ್ತ್ಕೊಂಡ್ವಿ. ನಮಗೆ ಇವರು ಸರ್ಕ್ಯೂಟ್ ಬಗ್ಗೆ ಹೇಳ್ಕೊಟ್ರು. ಇದರಿಂದ ನನಗೆ ಮತ್ತು ನನ್ನ ಕ್ಲಾಸ್ಮೇಟ್ಸ್ಗೆ ಇರೋ ಸೈನ್ಸ್ ಬಗ್ಗೆ ಇರೋ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೈನ್ಸ್ನ ಹೆಂಗೆ ಕಲಿಬೋದು ಮತ್ತು ನಮ್ಮ ಡೈಲಿ ಲೈಫಲ್ಲಿ ಹೆಂಗೆ ಯೂಸ್ ಆಗುತ್ತೆ ಸೈನ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ನಾವು ಸರ್ಕ್ಯೂಟ್ ಅಂತ ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದ್ವಿ, ಬಟ್ ಒಂದು ಕಾನ್ಸೆಪ್ಟ್ ಇತ್ತು, ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಎಕೋಸಿಸ್ಟಮ್ ಅವ್ರು ಹೇಳ್ಕೊಟ್ಟಾಗ ಹೆಂಗೆ ಸರ್ಕ್ಯೂಟ್ನ ಬ್ಯಾಟ್ರಿ ಎಲ್ಲ ಹೆಂಗೆ ಸರ್ಕ್ಯೂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಾಗ ಗೊತ್ತಾಯ್ತು ಹೆಂಗೆ. 11 ವೀಕ್ಸ್ ತನಕ ನಾವು ಕ್ವೆಸ್ಟ್ ಆ್ಯಪಲ್ಲಿ ಅನೇಕ ಪಾಠಗಳನ್ನ ಕೇಳಿ ಆ ಪಾಠಗಳ ಮೂಲಕ ಪಾಠಗಳನ್ನ ಕಲಿತ್ಕೊಂಡು ನಮ್ಮ ಸಬ್ಜೆಕ್ಟ್ನ ಹೇಗೆ ಮಕ್ಕಳಿಗೆ ಹತ್ತಿರವಾಗುವಂತೆ ನಾವು ಬೋಧನೆ ಮಾಡಬೇಕು ಅಂತಕ್ಕಂಥ ಕೆಲವು ಸ್ಕಿಲ್ಗಳನ್ನ ಕಲಿತ್ಕೊಂಡು ಸೈಂಟಿಫಿಕ್ ಎಂಕ್ವೈರಿ, ಸೈಂಟಿಫಿಕ್ ಆ್ಯಟಿಟ್ಯೂಡು, ಆಮೇಲೆ ಈ ಐಡಿಯಾ ಹ್ಯಾಕಥಾನು, ಐಡಿಯಾಥಾನು ಮತ್ತು ಕಾಂತಾರ್ ಎಕೋಸ್ಟೆಮ್ಮು, ಇದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಪಡ್ಕೊಂಡು ನಮ್ಮ ಸಬ್ಜೆಕ್ಟ್ನ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುವಂತೆ ಪಾಠ ಮಾಡೋದಕ್ಕೆ ಹೆಲ್ಪ್ ಆಯಿತು. ಪ್ರಾಯೋಗಿಕವಾಗಿ ವಿಜ್ಞಾನ ತರಗತಿಗಳನ್ನು ನಡೆಸ್ತಾ ಇರೋದ್ರಿಂದ ಮಕ್ಕಳಿಂದನೂ ಕೂಡ ಉತ್ತಮ ರೀತಿಯಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ. ಆ ಮೂಲಕ ನಾವು ಉತ್ತಮ ಸಾಧನೆ ಮಾಡೋದಕ್ಕೆ ಮತ್ತು ಉತ್ತಮ ಫಲಿತಾಂಶ ನೀಡೋದಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ನನ್ನ ಭಾವನೆ. ಈಗ ಯುವಚಿಂತನ ಫೌಂಡೇಶನ್ನವ್ರು ಹೇಗೆ ಟ್ರೈನಿಂಗ್ ಕೊಡ್ತಾರೆ, ಆ ಟ್ರೈನಿಂಗಲ್ಲಿ ಇನ್ವಾಲ್ವ್ ಆದರೆ ನಮಗೆ ಹೊಸ ನಾಲೆಡ್ಜು ಸಿಗುತ್ತೆ. ಇದ್ರ ಮೂಲಕ ಇದನ್ನು ಬಳಸ್ಕೊಂಡು ನಮ್ಮ ಟೀಚಿಂಗಲ್ಲಿ ನಾವು ಅಳವಡಿಸ್ಕೊಂಡ್ರೆ ಎಲ್ಲರೂ ಕೂಡ ಈ ಮಾಸ್ಟರ್ ಕೋಚ್ ಟ್ರೈನರ್ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ.